ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ದೇವನಹಳ್ಳಿ ವರದಿ. ಗ್ಲೋಬಲ್ ಯೋಗ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸಹಯೋಗದೊಂದಿಗೆ ಯೋಗ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಎಸ್ಎಲ್ಎಸ್ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಕಾರ್ಯಕ್ರಮ. ದೇವನಹಳ್ಳಿ ತಾಲೂಕಿನ ಎಸ್ಎಲ್ಎಸ್ ರೆಸಿಡೆನ್ಸಿಯಲ್ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಯೋಗಪಟುಗಳಿಗೆ ಪ್ರಶಸ್ತಿ ಪತ್ರ ಸುಮಾರು 70 ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಾಯಿತು. ಇದೇ ಸಮಯದಲ್ಲಿ ಇಬ್ಬರು ಕ್ರೀಡಾಪಟುಗಳಿಗೆ ಗುಂಡು ಎಸೆತ ಪ್ರಥಮ ವಿಜೇತರಾದ ವಿದ್ಯಾರ್ಥಿನಿ ಮೌಲ್ಯ ಚಕ್ರ ಎಸೆತದಲ್ಲಿ ದ್ವಿತೀಯ ಸ್ಥಾನ ಪಡೆದ ಪುಣ್ಯಶ್ರೀ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಪದಕಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಡಿ.ಎಸ್. ಧನಂಜಯ್ ಅವರು ವಿದ್ಯಾರ್ಥಿಗಳು ನೀವು ಗುರಿ ಮುಟ್ಟುವ ತನಕ ಹಿಂಜರಿಯಬಾರದು ಎಂದು ತಿಳುವಳಿಕೆ ನೀಡಿದರು. ಯೋಗ ಗುರೂಜಿಗಳಾದ ಶ್ರೀಕಾಂತ ಅವರು ಮಾತಾಡಿ ಯೋಗ ಮಾಡುವುದರಿಂದ ಜೀವನದಲ್ಲಿ ಸುಯೋಗ ಬರುವುದೆಂದು ತಿಳಿಸಿದರು. ಇದೇ ವೇಳೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಬಾಬು ಅವರು ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಪೋಷಕರಿಗೆ ಮತ್ತು ಶಾಲೆಗೆ ಕೀರ್ತಿ ತರುವುದೇ ನಿಮ್ಮ ದೊಡ್ಡ ಸಾಧನೆ ಆಗುತ್ತೆ ಎಂದು ಸಂದೇಶ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಶೈಲಾ ಧನಂಜಯ್, ಯೋಗ ಗುರುಗಳಾದ ಶ್ರೀಕಾಂತ್ ಪಿ, ಸಹ ಮುಖ್ಯೋಪಾಧ್ಯಾಯರಾದ ನಿಜಲಿಂಗಪ್ಪ, ದೈಹಿಕ ಶಿಕ್ಷಕರಾದ ಪವನ್ ಮಂಜು, ಯೋಗ ತಜ್ಞರಾದ ಡಾಕ್ಟರ್ ವಿಶ್ವಬಂಧು ನಾಗೇಶ್ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಬಾಬು, ಕಾರ್ಯಾಧ್ಯಕ್ಷರಾದ ಸುಪ್ರಿಯಾ, ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ, ಜಿಲ್ಲಾ ಉಪಾಧ್ಯಕ್ಷರಾದ ವಿ ಮುದ್ದುಕೃಷ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕ್ರೀಡೆ ಅಂದರೆ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಏನು ನೂರಾರು ಮಕ್ಕಳು ತಾವು ಬಹಳಷ್ಟು ಎಂತೂಸಿಯಾಸಮ್ ಆಗಿ ತಾವು ಸ್ಪೋರ್ಟ್ಸ್ನಲ್ಲಿ ಭಾಗಿಯಾಗಿದ್ರಿ. ತಮ್ಮ ಬೆಸ್ಟನ್ನು ಹೊರಗಡೆ ತಾವು ಕೊಟ್ಟಿರ್ತೀರ. ಸೊ ಅದರಲ್ಲಿ ಬಹಳಷ್ಟು ಮಕ್ಕಳು ಗೆದ್ದಿರ್ತೀರ. ತಮಗೆಲ್ಲರೂ ಕೂಡ ಅಭಿನಂದನೆಗಳು. ಸೋತಿರ್ತಕ್ಕಂಥ ಮಕ್ಕಳು ತಾವು ಎಲ್ಲಿ ವೀಕ್ ಆಗಿದ್ದೀರಾ, ಸೋಲಿಗೆ ಕಾರಣ ಏನು ಅಂತ ತಮ್ಗೆ ಗೊತ್ತಾಗಿದೆ. ಸೊ ಮುಂಬರುವ ವರ್ಷಗಳಲ್ಲಿ ನಿಮ್ಮ ಸ್ಟ್ರೆಂತನ್ನು ಇನ್ನೂ ಜಾಸ್ತಿ ಮಾಡಿಕೊಂಡು ತಾವು ಗೆಲ್ಲುವುದರ ಕಡೆ ಗಮನ ಕೊಡಬೇಕು ಅಂತ ನಮ್ಗೆ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತ್ರಿಕಾಲವಾಣಿ ಚಾನೆಲ್ ಮೂಲಕ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಹಳ ಧನ್ಯವಾದಗಳು ಸರ್. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ತ್ರಿಕಾಲವಾಣಿ ಇರ್ಬೋದು, ನಂದಿ ಟಿ ವಿ ಇರ್ಬೋದು, ಏನು ನಮ್ಮ ಮೀಡಿಯಾ ಚಾನಲ್ಸ್ ಇದ್ದಾವೆ, ಕರ್ನಾಟಕ ಕಾರ್ಯನಿರತ ಧ್ವನಿ, ಈ ಒಂದು ಎಲ್ಲ ಚಾನಲ್ಸ್ನ ಸಪೋರ್ಟ್ ನಮ್ಮ ಶಾಲೆಗೆ ಇದೇ ರೀತಿ ಇರಲಿ. ಹಾಗೆ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾವಿನ್ನೂ ಹೆಚ್ಚು ಸ್ಪೋರ್ಟ್ಸಿನ ಕಡೆ ಹೆಚ್ಚು ಹೊತ್ತನ್ನು ನಮ್ಮ ಧನಂಜಯ್ ಸರ್ ಮುಖಾಂತರ ನಾವಿನ್ನೂ ಕೊಡ್ತೀವಿ. ನಮ್ಮ ಎಲ್ಲ ಮಕ್ಕಳನ್ನು ಬರೀ ತಾಲೂಕು ಲೆವೆಲಲ್ಲ, ಡಿಸ್ಟಿಕ್ ಲೆವೆಲಲ್ಲ, ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ವಿಭಾಗದಿಂದ ಪ್ರತಿಯೊಂದು ಸ್ಪೋರ್ಟ್ಸ್ಗೂ ಕೂಡ ನಾವು ಇಲ್ಲಿ ಹೆಚ್ಚು ಒತ್ತನ್ನು ಕೊಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಎಲ್ಲ ಡಿಗ್ನಿಟರೀಸ್ಗೂ ಕೂಡ, ಮಕ್ಕಳಿಗೂ ಕೂಡ ನಾನು ಹಾಗೆ ಈ ಒಂದು ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಮಕ್ಕಳು ಇಲ್ಲಿಗೆ ಬರೋದಕ್ಕೆ ಬಹಳ ಮುಖ್ಯ ಕಾರಣ ನಮ್ಮ ಧನಂಜಯ್ ಸರ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ಪೋಷಕರು ಬೆನ್ನೆಲುಬಾಗಿ ನಿಂತು ನಮ್ಮನ್ನೆಲ್ಲ ನಂಬಿ ನಿಮ್ಮನ್ನು ನಮ್ಮ ಜೊತೆ ಕಳಿಸ್ಕೊಡ್ತಿದ್ದಾರೆ. ಖಂಡಿತ ನಾವಿನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಅಚೀವನ್ನು ಮಾಡ್ತೀವಿ, ಸಾಧನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.